ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗೌರಿ ಹಬ್ಬ, ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಇವಾಗ ಟೈಮ್ ಬಂದು 6:30 ಆಗಿದೆ. 6:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಆಫೀಸಿಗೆ ಬೇರೆ ಹೋಗಬೇಕು. ಸೊ ಕ್ವಿಕ್ಕಾಗಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ರುಟೀನ್ ಯಾವ ರೀತಿ ಇರುತ್ತೆ ಇವತ್ತು ಹಬ್ಬದ ದಿವಸ ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಪೂಜೆಗೆ ಹೂವನ್ನ ಎತ್ತಿಟ್ಕೊತೀನಿ. ಅಲ್ಲೊಂಚೂರು ಕ್ಲೀನ್ ಮಾಡ್ಕೋಬೇಕು. ಫ್ರೆಶ್ ಅಪ್ ಎಲ್ಲ ಆಗಿದೆ. ಸೊ ಹೂವು ಮನೆಯಲ್ಲೇ ಇತ್ತು, ಎಷ್ಟು ಬೇಕೋ ನೋಡಿಕೊಂಡು ಶಾವಂತಿಗೆ ಹೂವು ಎತ್ತಿಟ್ಕೊಳೋದು. ಇದೊಂಥರ ಶಾವಂತಿಗೆ, ಇದೊಂಥರ ಮತ್ತು ಇದೊಂಥರ ಇತ್ತು. ಸೊ ಎರಡು ಮಿಕ್ಸ್ ಮಾಡಿ ಇಡಬೇಕು. ಇವಾಗ ಒಂದು ಸ್ವಲ್ಪ ರೋಸ್, ಒಂದು ಸ್ವಲ್ಪ ಶಾವಂತಿಗೆ ಹೂವು ಮತ್ತು ರೋಸ್ ಎರಡು ಮಿಕ್ಸ್ ಮಾಡಿ ಇಡೋದು. ಇವಾಗ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹೂವನೂ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಹೂವು ಇದಾಗಿಲ್ಲ, ಅದಕ್ಕೆ ಬಾಗಿಲಿಗೆ ಇಟ್ಬಿಡೋಣ ಅಂತ. ಇದು ಫ್ರೆಶ್ ಆಗಿರೋ ಹೂವು ದೇವ್ರಿಗೆ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು. ಇವಾಗ ಇದು ದೇವ್ರ ಹೂವು ಎಲ್ಲ ಪಾಟಿಗೆ ಹಾಕ್ಬಿಡೋಣ ಅಂತ. ಅದೇ ಸ್ವಲ್ಪ ಗೊಬ್ಬರ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಹಾಕೋತಾ ಇದ್ದೀನಿ. ಬೆಳಗ್ಗೆ ಏನೇ ಸೂಸು, ಅದ್ರ ಮೊಕ್ಕ ಎಲ್ಲೇ ಲೇ ಸೂಸು? ಇದು ಚೆಂಡು ಹೂವು ಬಂದು ಇಲ್ಲೇ ಗಿಡ ಬೆಳೆಸಿದ್ವಿ ಅಂತಂದಲ್ಲ, ಅದ್ರದ್ದು ರಾತ್ರಿನೇ ಹಾರ ಥರ ಮಾಡಿಬಿಟ್ಟು ಹಾರ ರಾತ್ರಿನೇ ಹಾಕಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಇದು ಕೈಗೆ ಕಂಕಣ ಕಟ್ತಾರಲ್ಲ, ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು 5 ಎಳೆ ಅಥವಾ 9 ಎಳೆನೂ ಮಾಡ್ಕೋತಾರೆ. ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ಒಂದು 9 ಎಳೆ ಮಾಡ್ಕೊಬೋದು, ಇಲ್ಲ 5 ಎಳೆ. ಜಾಸ್ತಿ 9 ಎಳೆ ಆದ್ರೂ ಬಿಚ್ಕೊಂಡ್ಬಿಡುತ್ತೆ. ಸೊ ಇಷ್ಟು ಉದ್ದ ಸಾಕು, ಇಷ್ಟುದ್ದ ಸಾಕು. ಸ್ವಲ್ಪ ಕೈ ತ್ಯಾವ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ತೊಗೊಂಡು ದಾರಾಗ ಹಾಕ್ಕೊಳೋದು, ಅಂದರೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕು. ಎಲ್ಲ ಜಸ್ಟ್ ಹಿಂಗೆ ಮಾಡ್ಕೊಂಬಿಟ್ರೆ ಆಯಿತು. ಅದು ಏನಾಗುತ್ತೆ ಅಂತಂದರೆ ಹಿಂಗೆ ಮಾಡ್ಕೊಂಡಾಗ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ದಾರ ಎಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಉದ್ದಕ್ಕೆ ಹಾಕ್ಕೊಳೋಣ ಅಂತ. ಇವಾಗ ಇದು ಅರಿಶಿನ ದಾರ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹೂವಕ್ಕೆ ಈ ಥರ ಕಟ್ಕೋಬೇಕು. ಸೊ ಟೈಟಾಗಿ ಕಟ್ಕೊಂಡ್ರೆ ನಾವು ಕಟ್ಕೊಳಕ್ಕೂ ಈಸಿ ಆಗುತ್ತೆ. ನೋಡಿ, ಥರ ಒಂದು 2-3 ಗಂಟೆ ಹಾಕ್ಕೊಂಡ್ರೆ ಕ್ಲೀನಾಗಿ ಟೈಟಾಗಿರುತ್ತೆ. ಬಟ್ ಸ್ವಲ್ಪ ಹೊತ್ತೆ ಆಮೇಲೆ ಅದು ಬಿಚ್ಚೋಗ್ಬಿಡುತ್ತೆ. ಬಟ್ ಸ್ವಲ್ಪ ನೋಡಿಕೊಂಡು ಕಟ್ಕೋಬೇಕು. ಸ್ವಲ್ಪ ದಾರ ಉದ್ದುದ್ದಕ್ಕೆ ಕಟ್ಕೊಂಡಿದ್ದೀವಿ. ಸೊ ಈ ಥರ 3 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ದೇವ್ರ ಹತ್ರ ಇಟ್ಬಿಡ್ತೀನಿ. ಇವಾಗ ಪೂಜೆ ಆಗಿದ ತಕ್ಷಣ ಕಟ್ಕೊಳೋದು. ಇವಾಗ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪೂಜೆ ಮಾಡ್ಕೊಬೇಕು. ಅಷ್ಟರಲ್ಲಿ ನಾನು ಈ ಕಡೆ ತಿಂಡಿ ಮಾಡ್ಕೊತೀನಿ, ಈ ಕಡೆ ಅವ್ರನ್ನ ಮತ್ತೆ ಪೂಜೆ ಮಾಡ್ಕೋತಾರೆ. ಎಲ್ಲ ರೆಡಿ ಆಗಿದೆ. ಇಲ್ಲಿ ಇವಾಗ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಿಂಬೆಹಣ್ಣು, ಸಾಸಿವೆ ಮತ್ತು ಅರಿಶಿನ. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದೈತೆ. ಇವಾಗ ಒಂದು ಸ್ವಲ್ಪ ಸಾಸಿವೆ ಸಿಡಿಬೇಕು. ಇವಾಗ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳೋದು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂಚೂರು ಫ್ರೈ ಮಾಡ್ಕೊಬೇಕಿದು. ಸಣ್ಣ ಊರಿನಲ್ಲೇ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಗೋಲ್ಡನ್ ಕಲರ್ ಫ್ರೈ ಆಗಬೇಕು. ಇಲ್ಲಿ ಚಿತ್ರಾನ್ನಕ್ಕೆ ರೆಡಿ ಆಗ್ತದೆ. ಆ ಕಡೆ ಪೂಜೆನೂ ಕೂಡ ಮಾಡ್ಕೋತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ.
ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಒಂಚೂರು ಉಪ್ಪು ಹಾಕ್ಕೊಳೋದು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಮತ್ತು ನಿಂಬೆಹಣ್ಣು ರಸ ಹಾಕ್ಕೊಳೋದು. ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಇವಾಗ ನಿಂಬೆಹಣ್ಣು ರಸ. ಇವಾಗ ಇದಕ್ಕೆ ನಿಂಬೆಹಣ್ಣು ರಸ, ಹುಳಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳೋದು. ಇವಾಗ ಕೊತ್ತಂಬರಿ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಇದೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೋಬೇಕಷ್ಟೆ. ಇವಾಗ ಇಲ್ಲಿ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ಹೋಗಿ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಬಂದು ಟಿಫನ್ ತಿಂದು ಆಫೀಸಿಗೆ ಹೊರಡಬೇಕು. ಇವಾಗಿಲ್ಲೇ ಮನೆ ಹತ್ರನೇ ನಾಗರಕಲ್ಲಿತ್ತು, ಹಳ್ಳಿ ಮರ, ಅದಕ್ಕೆ ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಇಟ್ಬಿಡ್ರಿ, ಹೇಳ್ತೀನಿ. ಇಲ್ಲ, ಇವಾಗ ಇಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡಕ್ಕೆ ಬಂದಿದ್ದೀವಿ. ಹಾಲು, ನೀರು ಮತ್ತು ಪೂಜೆ ಸಾಮಾನೆಲ್ಲ ಮನೆಯಿಂದನೇ ತೊಗೊಂಬಂದಿದ್ದೀವಿ. ಇಲ್ಲಿ ಎಲೆ ಅಡಿಕೆ ತಂದಿರಲಿಲ್ಲ, ಅದಕ್ಕೆ ತೊಗೊಂಬರೋಣ ಅಂತ ಹೋಗಿದ್ದಾರೆ. ಮತ್ತು ಗೆಜ್ಜೆ ವಸ್ತ್ರ ತೊಗೊಂಬಂದಿರಲಿಲ್ಲ, ಸೊ ತೊಗೊಂಬರ್ಬೇಕು. ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ.
ಸೊ ಪೂಜೆ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟ್ ಮನೆಗೆ ಬಂದಿದ್ದೀವಿ. ಸೊ ಟಿಫನ್ ಮಾಡ್ಕೊಂಡು ನಾನು ಆಫೀಸಿಗೆ ಹೊರಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಗೌರಿ ಹಬ್ಬದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.